Hi everyone, welcome to my YouTube channel. Those who have not subscribed my channel, please subscribe my channel, watch the videos, share the videos. So now we are going to continue the magnetic effect of electric current in this video number 3. In last video I have explained about how the magnetic field pattern will be around a straight current carrying conductor. So if that means as the direction of the current changes, definitely the direction of the magnetic field also changes. As the current moves from south to north, the magnetic field lines moves from east to west. As the current moves from south to north to south, the magnetic field lines moves from west to east. Then if the current flows from east to west, the magnetic field lines moves from south to north. If the current moves from west to east, the magnetic field lines moves from north to south. So up to this one we have studied about what we called as what will be the magnetic field pattern around a straight current carrying conductor. Around a straight current carrying conductor, the magnetic field lines will be in the form of a circular, that is concentric circles. And one thing we have to keep it in mind, to find the direction of current and the magnetic field, we have to use right hand thumb rule, or it is called Maxwell corkscrew rule. Hold a current carrying conductor in your right hand such that thumb indicates the direction of current and the forefinger wrapped around the conductor indicates the direction of magnetic field. So these are the things that we have studied in last video. So let us study about circular loop. So what is a circular loop? A circular loop is a collection of many straight lines. Circular loop is a collection of many straight lines. ನೋಡಿ ಎಷ್ಟೋ ಸ್ಟ್ರೈಟ್ ಲೈನ್ಸ್ಗಳನ್ನು ನಾವು ಜಾಯಿನ್ ಮಾಡ್ತಾ ಹೋದರೆ we will get a circular loop. So what is a circular loop? A circular loop is a collection of many straight lines. ಎಷ್ಟೊಂದು ಸ್ಟ್ರೈಟ್ ಲೈನ್ಗಳನ್ನು ಆ್ಯಡ್ ಮಾಡಿದ್ರೆ ಜಾಯಿನ್ ಮಾಡ್ತಾ ಹೋದರೆ we will get a circular loop. ಸೊ ಒಂದು ಸರ್ಕ್ಯುಲರ್ ಲೂಪನ್ನು ನಾನೀಗ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಐ ವಿಲ್ ಕನೆಕ್ಟ್ ಎ ಸರ್ಕ್ಯುಲರ್ ಲೂಪ್ ಟು ಎ ಬ್ಯಾಟ್ರಿ ಆ್ಯಂಡ್ ಎ ಸ್ವಿಚ್. ಓಕೆ, ಸೊ ಇದು ಒಂದು ಸರ್ಕ್ಯುಲರ್ ಲೂಪು. ಓಕೆ, ಈಗ ನಾವು ತಿಳ್ಕೊಬೇಕಾಗಿರೋದು ಒಂದು ಸರ್ಕ್ಯುಲರ್ ಲೂಪ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡಿ. ವಿ ಶುಡ್ ಸ್ಟಡಿ ಅಬೌಟ್ ಹೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ಯಾಟ್ರನ್ ಅರೌಂಡ್ ಎ ಸರ್ಕ್ಯುಲರ್ ಲೂಪ್. ಒಂದು ಸರ್ಕ್ಯುಲರ್ ಲೂಪ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋಣ. ಸೊ ನಮಗೆ ಗೊತ್ತಾಯಿತು, ಎ ಸರ್ಕ್ಯುಲರ್ ಲೂಪ್ ಈಸ್ ಎ ಕಲೆಕ್ಷನ್ ಆಫ್ ಮೆನಿ ಸ್ಟ್ರೈಟ್ ಲೈನ್ಸ್. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅಟ್ ಎವರಿ ಪಾಯಿಂಟ್ ಇನ್ ಎ ಸರ್ಕ್ಯುಲರ್ ಲೂಪ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲುಕ್ ಲೈಕ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ನೋಡಿ, ನಾನು ಈ ಪಾಯಿಂಟಲ್ಲಿ ತೊಗೊಂಡ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟ್ರನ್ ವಿಲ್ ಬಿ ಲೈಕ್ ದಿಸ್. ನೋಡಿ, ಈ ಥರ ಇರುತ್ತೆ. ನಾನು ಇಲ್ಲಿ ತೊಗೊಂಡ್ರೆ, ಈ ಪಾಯಿಂಟಲ್ಲಿ ತೊಗೊಂಡ್ರೆ ಎಗೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟ್ರನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಹಾಗಾದರೆ ಅಟ್ ಎವರಿ ಪಾಯಿಂಟ್, ಸೊ ಪ್ರತಿ ಪಾಯಿಂಟ್ನಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಪ್ಯಾಟ್ರನ್ನು ಕಾನ್ಸೆಂಟ್ರಿಕ್ ಸರ್ಕಲ್ಸೇ ಆಗಿರುತ್ತೆ. ನೀವು ಎಲ್ಲೇ ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ, ಈ ಪಾಯಿಂಟಲ್ಲಿ ತೊಗೊಳ್ಳಿ, ಈ ಪಾಯಿಂಟಲ್ಲಿ ತೊಗೊಳ್ಳಿ, ಈ ಪಾಯಿಂಟಲ್ಲಿ ತೊಗೊಳ್ಳಿ, ಎಲ್ಲಿ ಬೇಕಾದರೂ ತೊಗೊಳ್ಳಿ ನೀವು. ಸೊ ಅಟ್ ಎವರಿ ಪಾಯಿಂಟ್ ಇನ್ ಎ ಸರ್ಕ್ಯುಲರ್ ಲೂಪ್ ದ magnetic field line pattern will be like a concentric circles. ಆಯಿತು, ಇದು ಒಂದು. ಹಾಗಾದರೆ ನಾವೀಗ ತಿಳ್ಕೋಬೇಕು, ಈ ಕಾನ್ಸೆಂಟ್ರಿಕ್ ಸರ್ಕಲ್ಸು ಇಲ್ಲೇನು ಪ್ರತಿ ಪಾಯಿಂಟ್ನಲ್ಲಿ ನೋಡಿದ್ರು ಕೂಡ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟ್ರನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಈಗ ನಾವು ತಿಳ್ಕೋಬೇಕು, ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ and the direction of current in a circular loop. ಒಂದು ಸರ್ಕ್ಯುಲರ್ ಲೂಪ್ ಅಂತ ತಗೊಂಡ್ರೆ, ಸೊ ಕರೆಂಟ್ನ ಡೈರೆಕ್ಷನ್ ಹೇಗಿದೆ,
ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಹೇಗಿದೆ, ಇವೆರಡನ್ನು ನಾವು ಕಂಪಲ್ಸರಿ ತಿಳ್ಕೊಳ್ಳೇಬೇಕು. ಹಾಗಾದರೆ ಇಲ್ಲಿ ನಾನು ಐ ವಿಲ್ ಟೇಕ್ 2 ಕೇಸಸ್. ಸೊ 2 ಕೇಸ್ನ ತಗೊಳ್ಳೋಣ ನಾವು. ಸೊ 2 ಕೇಸ್ನ ತಗೊಂಡು 2 ಕೇಸ್ನಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದಂತೂ ಜ್ಞಾಪಕ ಇಟ್ಕೋಬೇಕು ನೀವು. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಕರೆಂಟಿನ ಡೈರೆಕ್ಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನಾವು ಕೇಸ್ 1 ಮತ್ತು ಕೇಸ್ 2ನ ಸ್ಟಡಿ ಮಾಡ್ತಾ ಹೋಗೋಣ. ನೋಡಿ, ಈ ಸರ್ಕ್ಯುಲರ್ ಲೂಪ್ ಅಂದರೆ ನಾವು ಆಲ್ರೆಡಿ ಗೊತ್ತಾಯ್ತು ನಮಗೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಮೆನಿ ಸ್ಟ್ರೈಟ್ ಲೈನ್ಸ್. ಹಾಗಾದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ ಒಂದು ಸ್ಟ್ರೈಟ್ ಕಂಡಕ್ಟರ್. ಈ ಸ್ಟ್ರೈಟ್ ಲೈನ್ ಅಂದರೆ ಒಂದು ಸ್ಟ್ರೈಟ್ ಕಂಡಕ್ಟರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ಯಾಟ್ರನ್ ಹೇಗಿರುತ್ತೆ, ಕಾನ್ಸೆಂಟ್ರಿಕ್ ಸರ್ಕಲ್. ಆದ್ದರಿಂದ ಸಿನ್ಸ್ ಸರ್ಕ್ಯುಲರ್ ಲೂಪ್ ಈಸ್ ಎ ಕಲೆಕ್ಷನ್ ಆಫ್ ಮೆನಿ ಸ್ಟ್ರೈಟ್ ಲೈನ್, what will be the pattern of the magnetic field around a around a straight conductor? It will be in the form of a concentric circle. ಆದ್ರಿಂದ ಸರ್ಕ್ಯುಲರ್ ಲೂಪ್ನಲ್ಲೂ ಅಷ್ಟೇ the magnetic field line pattern will be in the form of a concentric circles. ಇದನ್ನು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಆಯಿತು, ಈಗ ಕೇಸ್ ನಂಬರ್ 1 ತೊಗೊಂಡಿದ್ದೀನಿ. ಈ ಕೇಸ್ ನಂಬರ್ 1ನಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಪಾಸಿಟಿವ್ ಟರ್ಮಿನಲ್ ಈ ಕಡೆ ಇದೆ. ನಮಗೆ ಗೊತ್ತು, ಆಲ್ವೇಸ್ ದ ಕನ್ವೆನ್ಷನಲ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಸೊ ಹಾಗಾದರೆ ಕರೆಂಟು ಈಗ ಹೋಗ್ತಾ ಇದೆ ಅಂದರೆ ದ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಅಂದರೆ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟು ಫ್ಲೋ ಆಗ್ತಾ ಇದೆ. ಇಲ್ಲಿ ನಾವು ಎರಡು ವಿ ಹ್ಯಾವ್ ಟು ಡಿವೈಡ್ ಇಂಟು 2 ಪಾರ್ಟ್. ಒಂದು LHS ಪಾರ್ಟು, ಇದು LHS ಪಾರ್ಟು. ನೆಕ್ಸ್ಟ್ ಇದು RHS ಪಾರ್ಟ್. ಒಂದು LHS ಪಾರ್ಟು, ಇನ್ನೊಂದು RHS ಪಾರ್ಟನ್ನ ತಗೋಬೇಕು. ಈಗ ನಾವು ಮೊದಲನೇದಕ್ಕೆ ಬರೋಣ. ಸೊ ಮೊದಲನೇದಕ್ಕೆ ಬಂತು ಅಂದರೆ LHS ಅಲ್ಲಿ ಕರೆಂಟ್ನ ಡೈರೆಕ್ಷನ್ನು ಹೇಗಿರುತ್ತೆ, ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಅದೇ ಥರ ಇನ್ RHS ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಆ್ಯಂಡ್ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಇದನ್ನು ನಾವೀಗ ತಿಳ್ಕೊತ ಹೋಗೋಣ. ಸೊ ಈಗ ನೀವು ಇಲ್ಲಿ ಕೂಡ, ಸಿನ್ಸ್ circular loop is a collection of many straight lines around a straight conductor, the magnetic field line pattern will be in the form of a concentric circles ಅಂದಮೇಲೆ ಇಲ್ಲೂ ಕೂಡ ನೀವು ಅಪ್ಲೈ ಮಾಡಬೇಕಾಗಿರೋದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ನೇ ಅಪ್ಲೈ ಮಾಡಬೇಕು. ಈಗ ನಾನು LHSಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಅಪ್ಲೈ ಮಾಡ್ತೀನಿ. ಸೊ ನೋಡಿ, ಇದೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೋಡಿ, ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಕರೆಂಟು ಇಟ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೊ ಕರೆಂಟು ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ. ಹಾಗಾದರೆ ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ಈಸ್ಟಿಂದ ವೆಸ್ಟ್ಗೆ ಹೋಗುತ್ತೆ. ಹಾಗಾದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ಯಾಟ್ರನ್ ವಿಲ್ ಬಿ ಲೈಕ್ ದಿಸ್. ಈ ಥರ ಇರುತ್ತೆ ನೋಡಿ. ದಿಸ್ ಈಸ್ ದ ಡೈರೆಕ್ಷನ್. ನೋಡಿ, ಇದು ಕರೆಂಟಿನ ಡೈರೆಕ್ಷನ್. ದ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ದಟ್ ಈಸ್, ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್. ಇಫ್ ದ ಕರೆಂಟ್ ಮೂವ್ ಇನ್ ದಿಸ್ ಡೈರೆಕ್ಷನ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಇಫ್ ದ ಕರೆಂಟ್ ಮೂವ್ಸ್ ಫ್ರಮ್ ಸೌತ್ ಟು ನಾರ್ತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ಸ್ ಇನ್, that is anti-clockwise direction, or it moves from east to west. ಸೊ ಈಸ್ಟಿಂದ ವೆಸ್ಟಿಗೆ ಮೂವ್ ಆಗ್ತಾ ಇದೆ. ಇದು LHS ಅಲ್ಲಿ. ಹಾಗಾದ್ರೆ LHS ಅಲ್ಲಿ ಏನು ಬರೆಯೋಣ? ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಮೂವಿಂಗ್ ಇನ್, ನೋಡಿ ಕರೆಂಟು ಕ್ಲಾಕು, ಮ್ಯಾಗ್ನೆಟಿಕ್ ಫೀಲ್ಡು ಆ್ಯಂಟಿ ಕ್ಲಾಕ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂತನಾದರೂ ಬರಿಬೋದು. ಆರ್ ದ ಕರೆಂಟ್ ಈಸ್ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಇದು LHS. ಈಗ RHSಗೆ ಬರೋಣ. ಸರ್ಕ್ಯುಲರ್ ಲೂಪ್ನಲ್ಲಿ ಎಗೇನ್ ವಿ ಹ್ಯಾವ್ ಟು ಅಪ್ಲೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೋಡಿ, ಕರೆಂಟ್ ಈಗ ಹೀಗೆ ಫ್ಲೋ ಆಗ್ತಾ ಇದೆ. ಕರೆಂಟು ಹೀಗೆ, ಇಟ್ ಈಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಈಗ ನಾನು ಐ ಹ್ಯಾವ್ ಟು ಅಪ್ಲೈ ಲೈಕ್ ದಿಸ್. ಸೊ ಈಗ ನಾನು ಅದನ್ನು ಹೀಗೆ ಅಪ್ಲೈ ಮಾಡಬೇಕು. ಸೊ ಐ ಹ್ಯಾವ್ ಟು ಅಪ್ಲೈ ಲೈಕ್ ದಿಸ್. ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್, ನೋಡಿ ಈಗ ಫ್ರಮ್ ನಾರ್ತ್ ಟು ಸೌತ್. ಸೊ ಕರೆಂಟು ನಾರ್ತಿಂದ ಸೌತ್ಗೆ ಹೋಗ್ತಾ ಇದೆ.
So since the current is moving from north to south, the magnetic field lines are moving from west to east. ವೆಸ್ಟ್ ಇಂದ ಈಸ್ಟಿಗೆ ಮೂವ್ ಆಗ್ತಾ ಇದೆ. ಹಾಗಾದರೆ ಈಗ ಬರೆಯೋಣ, ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್ ಅಂದರೆ ಕ್ಲಾಕ್ ವೈಸು, ದೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಇನ್ ದ, ನೋಡಿ ಈಗ ಇಟ್ಕೊಂಡ್ರೆ ನಾನು ಎಗೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಮೂವಿಂಗ್ ಇನ್ ಕ್ಲಾಕ್ ವೈಸ್. ಸೊ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ಸೋ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ ಅಂದರೆ ನೀವು ಹೀಗೆ ತೋರಿಸ್ಬೇಕು, ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ. ಸೊ ಯು ಹ್ಯಾವ್ ಟು ಶೋ ದ ಆರೋ ಮಾರ್ಕ್ ಲೈಕ್ ದಿಸ್. ಸೊ ಈ ಥರ ನೀವು ಕರೆಂಟ್ನ ನೋಡಿ ಅಬ್ಸರ್ವ್ ಮಾಡಿ, ಆಸ್ ದ ಕರೆಂಟ್ ಡೈರೆಕ್ಷನ್ ಚೇಂಜಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಆಲ್ಸೋ ಚೇಂಜಸ್. ನೋಡಿ ಇಲ್ಲಿ ಕರೆಂಟು ಸೌತಿಂದ ನಾರ್ತ್ಗೆ ಹೋಗ್ತಾ ಇದ್ರೆ, ಇಫ್ ದ ಕರೆಂಟ್ ಈಸ್ ಇನ್ ಎಲ್ ಎಚ್ ಎಸ್ ನಾವು ತಗೊಂಡ್ರೆ, ಇನ್ ಎಲ್ ಎಚ್ ಎಸ್ ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈ ಕಡೆ ಬನ್ನಿ, ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್, the magnetic field lines are moving from west to east. Therefore the magnetic field line direction is depending upon the direction of the current. ಈಗ ನಾವು ನೋಡಬೇಕು, ಈ ಸರ್ಕ್ಯುಲರ್ ಲೂಪ್ನಲ್ಲಿ ಇದು ಯಾವ ಪೋಲು, ಇದು ಯಾವ, ಇದನ್ನ ಫೇಸ್ ಆಫ್ ದಿ ಲೂಪ್ ಅಂತ ಕರಿತೀವಿ. ಇದು ಲೂಪಿನ ಫೇಸ್, ಇದು ಯಾವ ಪೋಲು, ಇದು ಯಾವ ಪೋಲು, ಇದು ಯಾವ ಪೋಲ್ ಅಂತ ನೋಡಬೇಕು. ನೋಡಿ ಈಗ ಅಬ್ಸರ್ವ್ ಮಾಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಆಲ್ವೇಸ್, the magnetic field lines emerges from north pole and merges at south pole. ನಾರ್ತ್ ಪೋಲ್ ಇಂದ ಹೊರಟು ಸೌತ್ ಪೋಲ್ಗೆ ಹೋಗ್ತಾ ಇದೆ ಅಂದರೆ, ಸೊ ನಾರ್ತ್ ಪೋಲ್ ಇಂದ ಹೊರಟಿದೆ ಅಂದರೆ, ಸೊ ದಿಸ್ ಈಸ್ ನಾರ್ತ್ ಪೋಲ್. ಸೊ ನಾರ್ತ್ ಇಂದ ಎಲ್ಲಿಗೆ ಹೋಗ್ತಾ ಇದೆ, ಸೌತ್ಗೆ ಹೋಗ್ತಾ ಇದೆ. ಹಾಗಾದರೆ ಫೇಸ್ ಈಸ್ ಸೌತ್ ಪೋಲ್. ಹಾಗಾದ್ರೆ ಇದು ನಾರ್ತ್ ಆದಮೇಲೆ ಇದು ಸೌತ್ ಆಯಿತು, ಇದು ಸೌತ್ ಆದಮೇಲೆ ಇದು. ಅಗೇನ್ ಯು ಅಬ್ಸರ್ವ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. That is from it emerges from north and merges at south. Therefore idu kuda north. So idu north, face south, idu north. So like this we can identify which is the that is which pole will be face will be which pole and outside will be which pole. Adanna easy agi ನಾವು ಐಡೆಂಟಿಫೈ ಮಾಡಬಹುದು. What is our conclusion? Our conclusion is that the direction of the current depends upon the direction of the magnetic field depends upon the direction of the current. ಒಂದು ಎರಡನೇದು, ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ, ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ದಟ್ ಈಸ್ ಎಲ್ ಎಚ್ ಎಸ್ ಅಲ್ಲಿ, ವೆನ್ ಕರೆಂಟ್ ಮೂವ್ಸ್ ಫ್ರಮ್ ಸೌತ್ ಟು ನಾರ್ತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್. ಅದೇ ಥರ ಇನ್ ಆರ್ ಎಚ್ ಎಸ್ ಅಲ್ಲಿ, ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ದಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್, the magnetic field lines move from west to east. This conclude that the direction of the magnetic field depends upon the direction of current. ಇದೇ ಥರ ನಾವು ಎರಡನೇ ಕೇಸ್ಗೆ ಹೋಗೋಣ. ಆ ಎರಡನೇ ಕೇಸನ್ನು ನಾವು ಹೀಗೆ ಕರೆಯೋಣ, ದಟ್ ಈಸ್ ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇದರೊಳಗೆ ನೋಡಿ ಅಬ್ಸರ್ವ್ ಮಾಡಿ, ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಕ್ಲಾಕ್ ವೈಸು. ಈಗ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಇದು ಎರಡನೇ ಕೇಸಿಗೆ ಬರೋಣ. ಅಬ್ಸರ್ವ್ ಮಾಡಿ, ಇನ್ ಕೇಸ್ ನಂಬರ್ 2 ದ ಕರೆಂಟ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕರೆಂಟು ಆ್ಯಂಟಿ ಕ್ಲಾಕಲ್ಲಿ ಹೋಗ್ತಾ ಇದೆ. ಹಾಗಾದರೆ ಕರೆಂಟು ಆ್ಯಂಟಿ ಕ್ಲಾಕ್ ಅಂದರೆ ದ ಕರೆಂಟ್ ಈಸ್, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ಟರ್ಮ್, ಇಲ್ಲಿ ಕನೆಕ್ಷನ್ನ ನಾನು ರಿವರ್ಸ್ ಮಾಡಿದ್ದೀನಿ. ಸೊ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ದೇರ್ಫೋರ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈಗ ಕರೆಂಟು ಯಾವ ಡೈರೆಕ್ಷನ್ನು, ಇದು ಎಲ್ ಎಚ್ ಎಸ್, ನೆಕ್ಸ್ಟು ಇದು ಆರ್ ಎಚ್ ಎಸ್. ಸೊ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಇನ್ ಎಲ್ ಎಚ್ ಎಸ್ and the direction of the magnetic field? In RHS, what is the direction of the current, what is the direction of the current, and what is the direction of the magnetic field? So let us know it now. ಈಗ ಇಲ್ಲೂ ಅಷ್ಟೇ ನಮಗೆ ಗೊತ್ತಿದೆ ಏನು, circular loop is a collection of many straight lines. In a straight line or in a straight conductor, at every point the magnetic field lines will be in the form of a concentric circles. So ಅದೇ ಥರ ಇಲ್ಲೂ ಕೂಡ at every point in a circular loop the concentric circles are formed. ಹಾಗಾದರೆ ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗಿರೋದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಟ್ ಸ್ಟೇಟ್ಸ್ ದಟ್
hold a current carrying straight conductor in your right hand such that thumb indicate the direction of current and forefinger indicate the direction of wrapped around the conductor indicate the direction of magnetic field. ಈಗ ನಾವಿಲ್ಲಿ ಅಪ್ಲೈ ಮಾಡೋಣ ಯಾರನ್ನ, ಸೊ ಫ್ಲೆಮಿಂಗ್ಸ್ ಸಾರಿ ರೈಟ್ ಹ್ಯಾಂಡ್ ಥಂಬ್ ರೂಲನ್ನ ಅಪ್ಲೈ ಮಾಡೋಣ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಅಪ್ಲೈ ಮಾಡಿದ್ರೆ ಕರೆಂಟ್ ಹೇಗೆ ಹೋಗ್ತಾ ಇದೆ, ಫಸ್ಟು ನಾನು ಆರ್ ಎಚ್ ಎಸ್ಗೆ ಬರ್ತೀನಿ. ಸೊ ಆರ್ ಎಚ್ ಎಸ್ ಅಲ್ಲಿ ಅಬ್ಸರ್ವ್ ಮಾಡಿ ದ ಕರೆಂಟ್ ಹೇಗೆ ಹೋಗ್ತಾ ಇದೆ, ದ ಕರೆಂಟ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅಂದರೆ ಇನ್ ಫಸ್ಟ್ ಕೇಸಲ್ಲಿ ಬಂದರೆ ದ ಕರೆಂಟ್ ಈಸ್ ಮೂವಿಂಗ್, ಸೆಕೆಂಡ್ ಕೇಸಲ್ಲಿ ಕರೆಂಟ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಅಂತನಾದರೂ ಕರೀರಿ, ಆರ್ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ಕರೆಂಟು ನಾರ್ತಿಂದ ಸೌತ್ಗೆ ಹೋಗ್ತಾ ಇದೆ. ಹಾಗಾದರೆ ನಾನಿಲ್ಲಿ ಐ ವಿಲ್ ಅಪ್ಲೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಅಪ್ಲೈ ಮಾಡಿ ನೋಡಿ, ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ಹಾಗಾದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡಿ ಈಗ ಇಟ್ಕೊಂಡ್ರೆ, ಸೊ ಇಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನೋಡಿ ಈ ಥರ ಇಲ್ಲಿ ಇಟ್ಕೋಬೇಕು. ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಅಂತನಾದರೂ ಬರೀಬಹುದು. ಸೊ ಕ್ಲಾಕ್ ವೈಸ್ ಅಂತ ಬರೆಯೋಣ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಇಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಸೊ ಅದನ್ನು ಹೀಗೆ ಬರೆಯೋಣ. ದಟ್ ಈಸ್ ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಇಲ್ಲಿ ಕರೆಂಟು ಇಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್ ಅಂದಮೇಲೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ. ಇಟ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಕ್ಲಾಕ್ ವೈಸ್ ಅಂತನಾದರೂ ಕರೀರಿ, ಆರ್ ದ ಕರೆಂಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ನೋಡಿ ಈಗ ಅಪ್ಲೈ ಮಾಡಿದ್ರೆ ನಾನು ಹೀಗೆ ವೆಸ್ಟಿಂದ, ಇದು ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ. ಇಟ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಈ ಕಡೆ ಬಂದರೆ ಆರ್ ಎಚ್ ಎಸ್ ಅಲ್ಲಿ ವೆನ್ ದ ಕರೆಂಟ್ ಈಸ್ ಮೂವಿಂಗ್, ಆರ್ ಎಚ್ ಎಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕರೆಂಟು ಆ್ಯಂಟಿ ಕ್ಲಾಕ್ ಹೋಗ್ತಾ ಇದೆ. ಹಾಗಾದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ನಾವು ಈಗ ಅಪ್ಲೈ ಮಾಡಬೇಕಾಗಿರೋದು, ಯು ಅಪ್ಲೈ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡಿ. ನೋಡಿ, ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್. ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ನೋಡಿ ಸೌತ್ ಟು ನಾರ್ತ್, ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು, ಸೊ ಇಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಸೊ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇರೋದನ್ನು ನೀವು ತೋರಿಸ್ಬೇಕಿಲ್ಲಿ. ಸೊ ಇಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಸೊ ಈ ರೀತಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ತೋರಿಸ್ಬೇಕು. ಸೊ ಎರಡನೇ ಕೇಸಲ್ಲಿ ಆರ್ ಎಚ್ ಎಸ್ ತೊಗೊಂಡ್ರೆ, ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಇನ್ anti-clock, anti-clock. When the current is moving in anti-clockwise direction, current anti-clockwise direction ಅಲ್ಲಿ ಹೋಗ್ತಾ ಇದೆ ಅಂದರೆ, ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡಿದ್ರೆ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್. therefore the magnetic field lines are moving from east to west. ಸೊ ಈಸ್ಟಿಂದ ವೆಸ್ಟಿಗೆ ಹೋಗ್ತಾ ಇದೆ. ಹಾಗಾದರೆ ಇಟ್ ಈಸ್ ಮೂವಿಂಗ್, ಇಲ್ಲೂ ನಾವು ಬರೀಬೇಕಾದ್ರೆ ಹೀಗೆ ಬರೀಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಈಸ್ಟ್ ಟು ವೆಸ್ಟ್ ಅಂತ ಬರೀಬೇಕು. ಆಯಿತು. ಈಗ ಅಬ್ಸರ್ವ್ ಮಾಡಿ, ಇಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್ ಅಂದಮೇಲೆ, ಸೊ ಫೇಸು ನಾರ್ತ್ ಆಗಿರುತ್ತೆ. ಹಾಗಾದ್ರೆ ಇದು ಸೌತು, ಇದು ಸೌತ್. ಸೊ ಈ ರೀತಿ ನೀವು ಡೈರೆಕ್ಷನ್ ನೋಡಿ, ಇಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್, and hence this face of the loop is north pole, then this will be south and this is also south. So ಈ ರೀತಿ ನೀವು you have to find out the direction of the loop. So loop ನಲ್ಲಿ ಡೈರೆಕ್ಷನ್ ಪೋಲ್ನ ಫೈಂಡ್ ಔಟ್ ಮಾಡಬೇಕು, ಡೈರೆಕ್ಷನ್ ಆಫ್ ಕರೆಂಟು, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದ್ಸಲಿ ಎರಡು ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಂಬೋಣ. ಸೊ ಕೇಸ್ 1 ಆ್ಯಂಡ್ ಕೇಸ್ 2. ಸೊ ಕೇಸ್ 1ಗೆ ಬರೋಣ. ಸೊ ಕೇಸ್ 1ನಲ್ಲಿ ಸೊ ಈಗ ಹೇಳ್ಕೋಣ ಏನು,
ಮೊದಲನೇ ಕೇಸ್ ತೊಗೊಂಡ್ರೆ ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕರೆಂಟು ಕ್ಲಾಕಲ್ಲಿ ಹೋಗ್ತಾ ಇದೆ ಅಂದರೆ ಎಲ್ ಎಚ್ ಎಸ್ ಅಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದ್ರೆ ನೋಡಿ ಈಗ ಹೋಗ್ತಾ ಇದೆ. ದ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಬಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅಥವಾ ಕರೆಂಟು ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ, ಈಸ್ಟಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಸೊ ಇನ್ನು ಎಲ್ ಎಚ್ ಎಸ್ಸಿಗೆ ಬಂದರೆ ಸೊ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ನು. ಆರ್ ಎಚ್ ಎಸ್ಸಿಗೆ ಬಂದರೆ ಕರೆಂಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ನು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆಲ್ಸೋ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಅಥವಾ ವೆನ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ನಾರ್ತ್ ಟು ಸೌತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫ್ರಮ್ ವೆಸ್ಟ್ ಟು ಈಸ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ವೆಸ್ಟಿಂದ ಈಸ್ಟ್ಗೆ ಹೋಗುತ್ತೆ. ಇದು ಕೇಸ್ ನಂಬರ್ 1. ಇನ್ನು ಕೇಸ್ ನಂಬರ್ 2 ನೋಡೋಣ. ಸೊ ಕೇಸ್ ನಂಬರ್ 2ನಲ್ಲಿ ದ ಕರೆಂಟ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕರೆಂಟು ಆ್ಯಂಟಿ ಕ್ಲಾಕ್ ಹೋಗ್ತಾ ಇದ್ದರೆ ಫಸ್ಟು ಎಲ್ ಎಚ್ ಎಸ್ಸಿಗೆ ಬರೋಣ. ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಆ್ಯಂಟಿ ಕ್ಲಾಕ್ ಅಂತನಾದರೂ ಹೇಳ್ರಿ, ಅಥವಾ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತಿಂದ ಸೌತ್ಗೆ ಹೋಗ್ತಾ ಇದೆ ಅಂದರೆ ನೋಡಿ ಆರೋ ಮಾರ್ಕ್ ಕೆಳಗಡೆ ಬರ್ತಾ ಇದೆ. ಸೊ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್, ದೇರ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫ್ರಮ್ ವೆಸ್ಟ್ ಟು ಈಸ್ಟ್. ವೆಸ್ಟಿಂದ ಈಸ್ಟ್ಗೆ ಹೋಗ್ತಾ ಇದೆ. ಅದೇ ಥರ ಈ ಕಡೆ ಬಂದರೆ ಆರ್ ಎಚ್ ಎಸ್ಗೆ ದ ಕರೆಂಟ್ ಈಸ್ ಮೂವಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ. ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್. ನೋಡಿ ಈಸ್ಟ್ ಕಡೆಯಿಂದ ವೆಸ್ಟ್ಗೆ ಹೋಗ್ತಾ ಇದೆ. ಸೊ ಈ ರೀತಿ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಪೋಲ್ನ ನೋಡ್ಕೊಳ್ಳೋಣ. ಸೊ ಪೋಲ್ನ ನೋಡೋದಾದರೆ ಹೀಗೆ ನೋಡ್ಕೊತೀವಿ. ಪೋಲು ಏನು, ಸಿನ್ಸ್ ನಮ್ಗೆ ಗೊತ್ತಿದೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಎಮರ್ಜಸ್ ಫ್ರಮ್ ನಾರ್ತ್ ಆ್ಯಂಡ್ ಮರ್ಜಸ್ ಅಟ್ ಸೌತ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಎಮರ್ಜಸ್ ಫ್ರಮ್ ನಾರ್ತ್ ಆ್ಯಂಡ್ ಮರ್ಜಸ್ ಅಟ್ ಸೌತ್. ಸೊ ನಾರ್ತಿಂದ ಎಮರ್ಜ್ ಆಗ್ತಾ ಇದೆ, ನಾರ್ತಿಂದ ಇಲ್ಲಿಂದ ಎಮರ್ಜ್ ಆಗ್ತಾ ಇದೆ ಅಂದರೆ ಇದು ನಾರ್ತೇ ಆಗಿರಬೇಕು, ಫೇಸು ಸೌತ್ ಆಗಿರುತ್ತೆ, ಇದು ನಾರ್ತ್ ಆಗಿರುತ್ತೆ. ಇನ್ನು ಈ ಕಡೆ ಬಂತು ಅಂದರೆ ಎರಡನೇ ಕೇಸಲ್ಲಿ ಈಗ ಹೇಳ್ಕೊಳ್ಳೋಣ. ಸೊ ಅಲ್ಲೂ ಅಷ್ಟೇ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜಸ್ ಫ್ರಮ್ ನಾರ್ತ್ ಆ್ಯಂಡ್ ಮರ್ಜಸ್ ಅಟ್ ಸೌತ್. ಸೊ ಇಲ್ಲಿಂದ ಎಮರ್ಜ್ ಆಗ್ತಾ ಇದೆ ಅಂದರೆ, ಈ ಕಡೆಯಿಂದ ಎಮರ್ಜ್ ಆಗ್ತಾ ಇದೆ ಅಂದರೆ ಇದು ನಾರ್ತ್ ಪೋಲ್ ಆಗಿರಬೇಕು. ಸೊ ಎಲ್ಲಿಗೂ ಎಮರ್ಜ್ ಆಗುತ್ತೆ, ಸೌತು. ಹಾಗಾದ್ರೆ ಈ ಕಡೆ ಸೌತು, ಇದು ಕೂಡ ಸೌತ್ ಪೋಲ್. ಈ ರೀತಿ ಒಂದು ಸರ್ಕ್ಯುಲರ್ ಲೂಪ್ನಲ್ಲಿ ನೀವು ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್. ಫಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ಯಾಟ್ರನ್ನು, ಎರಡನೇದು ಡೈರೆಕ್ಷನ್ ಆಫ್ ಕರೆಂಟು, ಮೂರನೇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ನಾಲ್ಕನೇದು ಪೋಲ್ಸ್ ಆಫ್ ದಿ. ಇದೊಂದು ಮ್ಯಾಗ್ನೆಟ್ ಅಂತ ನಾವು ತೊಗೊಂಡ್ರೆ ಅದರ ಪೋಲ್ ಎಲ್ಲಿ ಯಾವ್ಯಾವುದು ಅಂತ, ನಾರ್ತ್ ಯಾವುದು ಸೌತ್ ಯಾವುದು ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನು ನಾವು ಒಂದು ಸರ್ಕ್ಯುಲರ್ ಲೂಪ್ನ ತೊಗೊಂಡ್ರೆ ವಾಟ್ ವಿಲ್ ಬಿ ದ ಪ್ಯಾಟ್ರನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಲೂಪ್. ಒಂದು ಲೂಪ್ನ ತೊಗೊಂಡ್ರೆ ನೋಡಿ, ಈಗ ನಾನೊಂದು ಲೂಪ್ನ ತೊಗೊತೀನಿ. ಇದೊಂದು ಲೂಪ್, ಇದು ಇಟ್ ಈಸ್ ಎ ಸರ್ಕ್ಯುಲರ್ ಲೂಪ್. ಈ ಸರ್ಕ್ಯುಲರ್ ಲೂಪ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ಯಾಟ್ರನ್ ಸೆಂಟರ್ನಲ್ಲಿ ಹೇಗಿರುತ್ತೆ ಅಂತ ನೋಡ್ತಾ ಹೋಗಬೇಕು. ನೋಡಿ at the center the magnetic field line pattern will be straight line. ಅಟ್ ದ ಸೆಂಟರ್ ಒಂದು ಸರ್ಕ್ಯುಲರ್ ಲೂಪ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ಯಾಟ್ರನ್ ನೋಡಿದ್ರೆ ಅಟ್ ದ ಸೆಂಟರ್ ಇಟ್ ಈಸ್ ಎ ಸ್ಟ್ರೈಟ್ ಲೈನ್. ಸೊ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಆಗಿ ಇಟ್ ಲುಕ್ಸ್ ಲೈಕ್ ಎ ಸ್ಟ್ರೈಟ್ ಲೈನ್. ಒಂದು. ಎರಡನೇದು, ಇಲ್ಲಿ ಸೆಂಟರ್ನಲ್ಲಿ ತುಂಬ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಕ್ರೌಡ್ ಆಗಿರೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟ್ರೆಂತು ಜಾಸ್ತಿ ಇರುತ್ತೆ. ಇನ್ ಎ ಸರ್ಕ್ಯುಲರ್ ಲೂಪ್ the magnetic field line pattern at the center will be straight line. ಇದನ್ನು ಜ್ಞಾಪಕ ಇಟ್ಕೋಬೇಕು ನೀವು. at the center of a circular loop the magnetic field lines will be in a straight line, and since more lines are crowded here the magnetic field strength will be more here. ಇಲ್ಲಿ ತುಂಬ ಕ್ರೌಡ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟ್ರೆಂತು ಎಲ್ಲಿ ಜಾಸ್ತಿ ಇರುತ್ತೆ, ಸರ್ಕ್ಯುಲರ್ ಲೂಪ್ನಲ್ಲಿ. ಅಟ್ ದ ಸೆಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಬಿ ಮೋರ್,
and the magnetic field line pattern will be a straight line. These are the things that you have to learn about circular loop. ಸೊ ಸರ್ಕ್ಯುಲರ್ ಲೂಪ್ನಲ್ಲಿ ನೀವು ಎರಡನ್ನು ತಿಳ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ಸರ್ಕ್ಯುಲರ್ ಲೂಪ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ watch, please like and share the videos. Thank you very much.